ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬೆಳಗಿನ ಸಂಚಿಕೆಯಲ್ಲಿ ಸೋನಿಯಾ ಗಾಂಧಿಯವರ ಪರದಾಟವನ್ನು ಹೇಳಿದ್ದೆ. ಈಕೆಗೆ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಬರೋದಿಲ್ಲ. ಇನ್ನು ಲೇಖನ ಯಾವಾಗ ಈಕೆ ಬರೀತಾರೆ ನನಗಂತೂ ಅರ್ಥ ಆಗೋದಿಲ್ಲ. ಈಕೆ ಹೆಸರಲ್ಲಿ ಇನ್ಯಾರು ಲೇಖನ ಬರೆದಿರ್ತಾರೋ ಆ ಪ್ರಭೃತಿ ಯಾರು ಅಂತ ಹುಡುಕಬೇಕಾದಂಥ ಸಂದರ್ಭ ಬಂದಿದೆ. ಸೋನಿಯಾ ಗಾಂಧಿ ಹಿಂದಿಯಲ್ಲಿ ಮಾತನಾಡಿದರೆ, ಅಂದರೆ ಬರೆದವರು ಹಿಂದಿಯಲ್ಲಿ ಮಾತಾಡಿದರೆ ಅರ್ಧಂಬರ್ಧ ಇಂಗ್ಲೀಷಲ್ಲಿ ಕೇಳ್ದಾಗತ್ತೆ. ಇಂಗ್ಲೀಷಲ್ಲಿ ಮಾತಾಡಿದರೆ ಅದು ಇಟಲಿ ಭಾಷೆಯಲ್ಲಿ ಕೇಳ್ದಂಗೆ ಆಗುತ್ತೆ. ಇಟಲಿ ಇಂಗ್ಲೀಷ್ ಮಿಕ್ಸ್ ಮಾಡಿ ಮಾತಾಡಿದರೆ ಇನ್ಯಾವುದೋ ಭಾಷೆಯಲ್ಲಿ ಕೇಳ್ದಾಗಿರುತ್ತೆ. ಆ ರೀತಿಯದಾದಂಥ ಉಚ್ಚಾರ ಇರುವಂಥ ಹೆಣ್ಮಗಳು. ಈಕೆ ಲೇಖನವನ್ನು ಕೂಡ ಬರೀತಾರೆ ಅಂದರೆ ಪತ್ರಿಕೋದ್ಯಮದ ಬಗ್ಗೆ ಇರುವಂಥ ಚೋದ್ಯ ಇನ್ನೇನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಂಥ ಲೇಖನಗಳನ್ನು ಪತ್ರಿಕೆಗಳು ಹಾಕಬೇಕಾ? ಇವತ್ತು ಒಪೆಡ್ ಪೇಜ್ ಅಂತ ಏನು ಭಾಳ ಗಂಭೀರವಾದಂಥ ಒಂದು ಪುಟ ಇರ್ತಿತ್ತು, ಎಡಿಟೋರಿಯಲ್ ಪೇಜು ಮತ್ತು ಅದರ ಎದುರಿಗುವಂಥ ಅಪೋಸಿಟ್ಟು ಎಡಿಟೋರಿಯಲ್ ಪೇಜ್ ಅಂತ. ಅದು ಹೇಗೆ ತನ್ನ ಘನತೆಯನ್ನು ಕಳ್ಕೊಂಡಿದೆ ಅಂದರೆ ರಾಜಕಾರಣಿಗಳು ಅದರಲ್ಲಿ ಲೇಖನವನ್ನು ಬರೆಯೋದು. ಎಂಥ ವಿಚಿತ್ರ ನೋಡಿ. ಸೋನಿಯಾ ಗಾಂಧಿ ಹೇಳ್ತಾರೆ, ನರೇಂದ್ರ ಮೋದಿ ಅವರು ಈಗಾದರೂ ಬಾಯಿ ಬಿಡಲಿ, ತುಟಿ ಪಿಟಕ್ಕಂತ ಎಲ್ಲ ಅವರು ವಿದೇಶಾಂಗ ನೀತಿಯ ಬಗ್ಗೆ ಮಾತಾಡಲಿ. ಅಲ್ಲ ಸೋನಿಯಾ ಗಾಂಧಿಯವರೇ, ಇರಾನ್ ಮೇಲೆ ದಾಳಿ ಮಾಡಿದ್ದು ಖಂಡನೀಯ ಅಂತ ಹೇಳ್ಬೇಕಾ ನರೇಂದ್ರ ಮೋದಿಯವರು? ಅಥವಾ ಇಸ್ರೇಲು ಈ ರೀತಿಯದಾದಂಥ ದಾಳಿ ಮಾಡಬೇಕಾದ ಅಗತ್ಯತೆ ಇದೆ ಅಂತ ಹೇಳಬೇಕಾ? ಇರಾನು ಪರಮಾಣು ಸ್ಥಾವರಗಳನ್ನು ಮಾಡಿ ಪರಮಾಣು ದೇಶ ಆಗುವುದನ್ನು ನಾವು ಸ್ವಾಗತಿಸುತ್ತೇವೆ ಅಂತ ಹೇಳಬೇಕಾ? ಇರಾನು ಉಳಿದ ಎಲ್ಲ ಹಿಜ್ಬುಲ್ಲಾ ಉಗ್ರರು ಬೇರೆಯವರಿಗೆಲ್ಲ ಆಶ್ರಯವನ್ನು ನೀಡ್ತಾ ಇತ್ತು, ಅಂಥದ್ದೊಂದು ಮಹತ್ ದೇಶದ ಮೇಲೆ ದಾಳಿ ಮಾಡಿದ್ದು ತಪ್ಪು ಅಂತ ಏನಾದರೂ ಹೇಳಬೇಕಾ? ಏನು ಹೇಳಬೇಕು ಅನ್ನೋದಾದರೂ ಹೇಳ್ರಿ ನೋಡೋಣ. ಆವಾಗ ಪಾಪ ನರೇಂದ್ರ ಮೋದಿ ಅವರು ನಿಮ್ಮ ಮಾತನ್ನು ಕೇಳಿ ಹೇಳಿ ಆದರೂ ಹೇಳ್ತಾರೆ. ಏಕೆಂದರೆ ಕಾಂಗ್ರೆಸ್ಸಿನ ಪವನ್ ಖೇಡಾ, ಕರ್ನಾಟಕ ದಮನಕಗಳೆಲ್ಲ ಹೇಳ್ತಾ ಇದ್ದಾರೆ, ಈ ಸೋನಿಯಾ ಗಾಂಧಿ 40 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ, ಅವರು ವಿದೇಶಾಂಗ ನೀತಿಯನ್ನು ಪಾಲಿಸಬೇಕು ನರೇಂದ್ರ ಮೋದಿ ಅವರು. ಸೋನಿಯಾ ಗಾಂಧಿಯವರ ವಿದೇಶಾಂಗ ನೀತಿಯನ್ನು ನರೇಂದ್ರ ಮೋದಿ ಅವರು ಪಾಲಿಸ್ಬೇಕಂತ. ಜಗತ್ತು ನರೇಂದ್ರ ಮೋದಿ ಅವ್ರನ್ನ ಫಾಲೋ ಮಾಡಬೇಕು ಅಂತ ಓಡಾಡ್ತಾ ಇದೆ. ಎಂಥ ವಿಚಿತ್ರ ನೋಡಿ, ಎಂಥ ವಿರೋಧಾಭಾಸ ನೋಡಿ. ಮಜಾ ಇಷ್ಟೇ ಅಲ್ಲ ನೋಡಿ, ದೇಶದಲ್ಲಿ ಎಂಥ ದುರಂತಮಯ ಸ್ಥಿತಿ ಇದೆ ನಮ್ಮಲ್ಲಿ. ಅಂದರೆ ನಮ್ಮಲ್ಲಿ ಒಂದು ಕಡಿಮೆ ಅಂದರೂ 1,000 ಹಿಂದಿ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ನಮಗಷ್ಟೆಲ್ಲ ಸಮಯ ಆಗೋದಿಲ್ಲ, ಅವರೆಲ್ಲ ನೋಡೋದಿಲ್ಲ. ಆದರೆ ಅವರಲ್ಲಿ ಬಹಳಷ್ಟು ವ್ಯೂವರ್ಶಿಪ್ ಇರುವಂಥ ಬೇಕಾದಷ್ಟು ಚಾನಲ್ಗಳಿದ್ದಾವೆ. ಇವರೆಲ್ಲ ಮುಂಚೆ ಆಜ್ ತಕ್ನಲ್ಲಿ, ಇಂಡಿಯಾ ಟುಡೇನಲ್ಲಿ, NDTVನಲ್ಲಿ, ಟೈಮ್ಸ್ ನೌನಲ್ಲಿ, ಬೇರೆ ಬೇರೆ ಚಾನಲ್ನಲ್ಲಿ ಕೆಲಸಕ್ಕಿದ್ದವರು. ಇವರೆಲ್ಲ ಆ್ಯಂಕರ್ಗಳಾಗಿ ಇದ್ದವರು. ಪುಣ್ಯ ಪ್ರಸೂನ್ ಬಾಜ್ಪೇಯಿ, ಆಮೇಲೆ ರವೀಶ್ ಕುಮಾರು, ಆಮೇಲೆ ಅರ್ಫಾ ಖಾನಮ್ ಶೇರ್ವಾನಿ, ಆಮೇಲೆ ಸುಮಾರು ಜನ ಈ ರೀತಿಯಾದಂಥ ಅಭಿಸಾರ್ ಶರ್ಮಾ, ಸಂಜಯ್ ಶರ್ಮಾ, ಈ ರೀತಿ ಭಾಳಷ್ಟು ಜನ ಇದ್ದಾರೆ. ಇವರು ಬೇರೆ ಬೇರೆ ಚಾನಲ್ ಇದ್ದವರು ಈಗ ಸ್ವಂತ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಮಜಾ ನೋಡಿ, ಈ ದೇಶದಲ್ಲಿ 140 ಕೋಟಿ ಜನ ನಾವಿದ್ದೀವಿ. ಅದರಲ್ಲಿ ಸುಮಾರು 25 ಕೋಟಿ ಜನ ಮುಸಲ್ಮಾನರಿದ್ದಾರೆ. ಒಂದೇ ಒಂದು ಜನಪ್ರಿಯವಾದಂಥ ಮುಸಲ್ಮಾನರ ಯೂಟ್ಯೂಬ್ ಚಾನಲ್ ಇಲ್ಲ, ಒಂದು ಇಲ್ಲ. ಅದು ಮುಸಲ್ಮಾನರಿಗೆ ಮೈನಸ್ ಪಾಯಿಂಟು ಅಂತ ತಿಳ್ಕೊಬಿಡಿ. ಏಕೆಂದರೆ ಆ ಮುಸಲ್ಮಾನರ ಪರವಾಗಿ ಧ್ವನಿಯನ್ನೆತ್ತಲಿಕ್ಕೆ ಇವರೆಲ್ಲ ರೆಡಿಯಾಗಿ ಅವರ ಪರವಾಗಿಯೇ ಬೆಳಗ್ಗೆಯಿಂದ ವಿಡಿಯೋ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಮುಸಲ್ಮಾನರು ಕಲ್ಲಂಗಡಿ ಮಾರೋದು ಬಿಟ್ಟು ಯೂಟ್ಯೂಬ್ ಚಾನಲ್ ಯಾಕೆ ಮಾಡ್ತಾರೆ ಹೇಳಿ? ಅವ್ರಿಗೆ ಅಗತ್ಯನೇ ಇಲ್ಲ. ಆ ಕೆಲಸವನ್ನು ರವೀಶ್ ಕುಮಾರ್ ಮಾಡ್ತಾರೆ, ಆ ಕೆಲಸವನ್ನು ಅಭಿಸಾರ್ ಮಾಡ್ತಾರೆ, ಆ ಕೆಲಸವನ್ನು ಪುಣ್ಯ ಪ್ರಸೂನ್ ವಾಜಪೇಯಿ ಮಾಡ್ತಾರೆ, ಆ ಕೆಲಸವನ್ನು ಸಂಜಯ್ ಶರ್ಮಾ ಮಾಡ್ತಾರೆ, ಅರ್ಫಾ ಖಾನಮ್ ಶೇರ್ವಾನಿ ಮಾಡ್ತಾರೆ. ಇವರೆಲ್ಲ ಮುಸಲ್ಮಾನರ ಪರವಾಗಿ ಬೆಳಗ್ಗೆ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರು 5 ಲಕ್ಷ, 6 ಲಕ್ಷ, 10 ಲಕ್ಷ ತನಕ ವ್ಯೂವರ್ಶಿಪ್ ಬರುತ್ತೆ. ಒಂದು ವಿಡಿಯೋ ಹಾಕಿದ 1 ಗಂಟೆ ಒಳಗೆ 1 ಲಕ್ಷ ಜನ ನೋಡಿರ್ತಾರೆ ಅವ್ರದ್ದು. ನಾವು ಗಂಟ್ಲು ಹರ್ಕೊಂಡು ಅಧ್ಯಯನ ಮಾಡಿ ಓದಿ ಸೇರ್ಕೊಳ್ರಪ್ಪ, ನೋಡ್ರಪ್ಪ, ಜನರಿಗೆ ತಿಳಿಸ್ರಿ, ಹೇಳಿ ಅಂತ ಹೇಳಿದ್ರೆ 1 ಲಕ್ಷ ಆಗ್ಬೇಕಾದ್ರೆ ಏದುಸರು ತೇಕ್ ಬಂದು ಹೋಗ್ತದೆ. ಆ ರೀತಿ ನಮ್ಮ ಸ್ಥಿತಿ ಇದೆ. ನಮ್ಮ ಜನಸಂಖ್ಯೆ ಜಾಸ್ತಿ, ಅವರ ಜನಸಂಖ್ಯೆ ಕಡಿಮೆ, ಆದರೆ ಅವರಿಗೆ ವ್ಯೂವರ್ಶಿಪ್ ಜಾಸ್ತಿ. ಯಾಕೆ ಅಂದರೆ ಅವರ ಪರವಾಗಿ ಮಾತನಾಡುವಂಥ ಜನ ಏನಿದ್ದಾರೆ ಅವರನ್ನು ಫಾಲೋ ಮಾಡಲಿಕ್ಕೆ ಮುಸಲ್ಮಾನರು ಕಾಯ್ಕೊಂಡು ಕೂತಿರ್ತಾರೆ. ಭಾಳ ಮಜಾ ಏನು ಗೊತ್ತಾ? ಈ ಬಾರಿ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೆದಂಥ ಯುದ್ಧ ಮತ್ತು ಅದರ ನಂತರ ಅಮೇರಿಕ ಮಧ್ಯಪ್ರವೇಶದ ಸಂದರ್ಭದಲ್ಲಿ ಇವರು ಮಾಡಿದ ವಿಡಿಯೋಗಳು, ಆ ವಿಡಿಯೋಗಳನ್ನ ನಾವು ನಿಮಗೆ ಸುದೀರ್ಘವಾಗಿ ಹೇಳಲಿಕ್ಕಾಗೋದಿಲ್ಲ. ಕಂಟೆಂಟ್ ಏನಿದೆ ಅಂತ ಹೇಳ್ತಾ ಹೋದರೆ ಅದೇ 1 ಗಂಟೆ ಆಗಿಬಿಡುತ್ತೆ. ಬರೀ ಅವರ ಥಂಬ್ನೇಲ್ಗಳು, ಅವರ ಟೈಟ್ಲ್ಗಳನ್ನು ಹೇಳ್ತೀನಿ, ಶೀರ್ಷಿಕೆಗಳನ್ನು ಹೇಳ್ತೀನಿ. ಅವಾಗ ಮಜಾ ಹೆಂಗಿದೆ ನೋಡಿ.
ಇವರಿಗೆ ಈ ಕ್ಷಣದವರೆಗೂ ಕೂಡ ಇರಾನು ಗೆಲ್ತಾ ಇದೆ ಅಂತಲೇ ಇವರು ವಿಡಿಯೋ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೆತನ್ಯಾಹುಗೆ ಹೆದರಿಕೊಂಡು ಬಂಕರ್ನಲ್ಲಿ ಅಡಿಕೊಂಡು ಕೂತಿದ್ದಾನೆ ಅಂತ ಇವ್ರು ಹೇಳ್ತಾರೆ. ಯಾರು ಬಂಕರ್ನಲ್ಲಿ ಕೂತಿದ್ದಾನಲ್ಲ ಆ ಧಾರ್ಮಿಕ ನಾಯಕ, ಅವನು ಇವ್ರ ವಿರುದ್ಧ ದಿಗ್ವಿಜಯವನ್ನು ಸಾಧಿಸಲಿಕ್ಕೆ ಯುದ್ಧ ಭೂಮಿಯಲ್ಲಿ ಇವರಿಗೆ ಆಜ್ಞಾಪಿಸ್ತಾ ಇದ್ದಾನೆ ಸೇನಾಧಿಕಾರಿಗಳಿಗೆ. ಆದರೆ ನೆತನ್ಯಾಹು ಮಾತ್ರ ಹೆದರಿಕೊಂಡು ದೇಶ ಬಿಟ್ಟು ಓಡಿ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಒಂದಿಷ್ಟು ಜನ ಆಗ್ತಾರೆ. ಇಲ್ಲ, ಬಂಕರ್ನಲ್ಲಿ ಅಡಿಕೊಂಡು ಖೊಮೇನಿ ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ಆತ ಸಂಧಾನವನ್ನು ಮಾಡ್ಕೊಳ್ಳೋದಿಲ್ಲ ಅಂತ ಇವರು ವಿಡಿಯೋ ಮಾಡ್ತಾರೆ. ಇರಾನು ಇಸ್ರೇಲ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಇಸ್ರೇಲು ಬೆಚ್ಚಿ ಬಿದ್ದು ಬಿಟ್ಟಿದೆ, ಗಾಬರಿಯಾಗಿಬಿಟ್ಟಿದೆ. ಇಸ್ರೇಲ್ಗೆ ಇರಾನಿನ ಹೊಡೆತವನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೆತನ್ಯಾಹು ದೇಶ ಬಿಟ್ಟು ಹೋಗುವ ಸಂದರ್ಭ ಬಂದಿದೆ. ಇವು ವಿಡಿಯೋಗಳು. ಎಂಥ ವಿಚಿತ್ರ ಸನ್ನಿವೇಶ ನೋಡಿ. ಇನ್ನು ಈ ಮುಲ್ಲಾ ಮುನೀರ್ನ ಬಗ್ಗೆ, ಮುಲ್ಲಾ ಮುನೀರ್ ಊಟ ಮಾಡಿರೋದು, ಮಧ್ಯಾಹ್ನ ಲಂಚ್ಗೆ ಹೋಗಿರೋದು ಡೊನಾಲ್ಡ್ ಟ್ರಂಪ್ ಜೊತೆ, ಇವರಿಗೆ ಒಂದು ಐತಿಹಾಸಿಕ ಘಟನೆ. ಭಾರತದ ವಿದೇಶಾಂಗ ನೀತಿ ಏನಾಗೋಯ್ತು, ಡೊನಾಲ್ಡ್ ಟ್ರಂಪ್ ಪ್ರಧಾನಮಂತ್ರಿ, ಇಬ್ಬರು ನರೇಂದ್ರ ಮೋದಿ ಫ್ರೆಂಡ್ಸು ಅಂತ ಹೇಳ್ತಾ ಇದ್ದರು. ಈಗ ನೋಡಿ, ಪಾಕಿಸ್ತಾನದ ಸೇನಾ ಜನರಲ್ ಜೊತೆ ಡೊನಾಲ್ಡ್ ಟ್ರಂಪ್ ಊಟ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಗೆ ಕಪಾಳ ಮೋಕ್ಷ ಅಲ್ವಾ ಇದು? ಭಾರತದ ವಿದೇಶಾಂಗ ನೀತಿ ಎಲ್ಲಿಗೆ ಬಂತು ಅಂತ. ಮಾರನೇ ದಿವಸ ಬೆಳಗ್ಗೆ ನೋಡಿದರೆ ಪಾಕಿಸ್ತಾನದಲ್ಲಿ ಪ್ರತಿಭಟನೆ ನಡೀತಾ ಇದೆ, ಇರಾನ್ ಮೇಲೆ ದಾಳಿಯಾಗಿದೆ. ಡೊನಾಲ್ಡ್ ಟ್ರಂಪ್ಗೆ ಶಾಂತಿ ಪುರಸ್ಕಾರ, ನೊಬೆಲ್ ಪುರಸ್ಕಾರ ಕೊಡಬೇಕು ಅಂತ ಆತ ಮುಲ್ಲಾ ಮುನೀರು ಹೇಳಿಕೆಯನ್ನು ಕೊಟ್ಟದ್ದು. ಒಂದಕ್ಕೊಂದು ವಿರೋಧಾಭಾಸ. ಅದು ಮಾರನೇ ದಿವಸ ಪ್ರತಿಭಟನೆ ಶುರು ಆಗುತ್ತೆ ಪಾಕಿಸ್ತಾನದಲ್ಲಿ. ಆದರೆ ಭಾರತದಲ್ಲಿ ಹೇಳ್ತಾರೆ ಮುಲ್ಲಾ ಮುನೀರ್ನಂಥ ದೊಡ್ಡ ಯುದ್ಧ ನಾಯಕ, ದಂಡ ನಾಯಕ ಯಾರೂ ಇಲ್ಲ. ಆತ ಎಂಥ ಲೆವೆಲ್ಗಿದ್ದಾನೆ ಅಂತಂದರೆ, ಆತ ಡೊನಾಲ್ಡ್ ಟ್ರಂಪ್ ಊಟಕ್ಕೆ ಕರೆಸಿಕೊಳ್ಳುವಂಥ ವ್ಯಕ್ತಿತ್ವ ಅವನದು. ಆತ ಭಾರತದ ವಿರುದ್ಧದ ಪಾಕಿಸ್ತಾನ ಯುದ್ಧದಲ್ಲಿ ಗೆದ್ದು ಬಿಟ್ಟಿದ್ದಾನೆ. ಆಪರೇಷನ್ ಸಿಂಧೂರ್ ಗೆದ್ದುಕೊಂಡಿರೋದು ಪಾಕಿಸ್ತಾನ, ಭಾರತ ಅಲ್ಲ. ಭಾರತ ಹೆದರಿಕೊಂಡು ಸಂಧಾನವನ್ನು ಮಾಡಿಕೊಂಡಿರೋದು. ಈ ರೀತಿಯಾದ ವಿಡಿಯೋಗಳನ್ನು ಮಾಡ್ತಾರೆ. ಆ ವಿಡಿಯೋಗಳನ್ನು ನೋಡಿದರೆ ಮೊದಲು ನಗು ಬರುತ್ತೆ. ಏನು ಹುಚ್ಚರಿದ್ದಾರೆ ಇವರು, ಏನು ಮೂರ್ಖರಿದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ನೋಡಿದರೆ ಭಯ ಶುರು ಆಗುತ್ತೆ. ಯಾಕೆಂದರೆ ಈ ರೀತಿಯಾದಂಥ ಭ್ರಮೆಯನ್ನು, ಒಂದು ನರೇಟಿವನ್ನು ದೇಶಾದ್ಯಂತ ಹರಡುವ ಪ್ರಯತ್ನವನ್ನು ಇವರು ಮಾಡ್ತಾರೆ. ಈ ದೇಶದಲ್ಲಿ ಒಪ್ಪಿದ್ರು ಒಪ್ಪದೇ ಇದ್ದರೂ ಹಿಂದಿ ಬಹುರಾಜ್ಯಗಳಲ್ಲಿರುವಂಥ ಮಾತನಾಡುವ ಭಾಷೆ ರೀ. ನೀವು ರಾಷ್ಟ್ರೀಯ ಭಾಷೆ ಅಂತ ಒಪ್ಕೋತಿರೋ ಬಿಡ್ತಿರೋ ಅದು ಬೇರೆ ವಿಚಾರ. ಆದರೆ ಬಹುಪ್ರಾಂತ್ಯಗಳಲ್ಲಿ ಇವತ್ತು ಹಿಂದಿ ಅರ್ಥ ಆಗುತ್ತೆ. ಹಿಂದಿ ಅವರ ಆಡು ಭಾಷೆಯಾಗಿದೆ, ಭಾಳಷ್ಟು ಜನರಿಗೆ ಮಾತೃಭಾಷೆಯಾಗಿದೆ. ಮರಾಠಿಗರು ಕೂಡ ಹಿಂದಿಯನ್ನು ಆಡು ಭಾಷೆಯಾಗಿ ಬಳಸ್ತಾರೆ. ಭೋಜ್ಪುರಿಯವರು ಹಿಂದಿಯನ್ನು ಆಡು ಭಾಷೆಯಾಗಿ ಬಳಸ್ತಾರೆ. ಬಿಹಾರಿಗಳು ಹಿಂದಿಯನ್ನು ಭಾಷೆಯಾಗಿ ಬಳಸ್ತಾರೆ. ಈ ದೇಶದ ಬಹುಪಾಲು ಜನರು ಹಿಂದಿಯನ್ನು ಮಾತಾಡ್ತಾರೆ. ಒಂದಷ್ಟು ನಾವು ದಕ್ಷಿಣ ಭಾರತೀಯರನ್ನು ಬಿಟ್ಟರೆ ಹಿಂದಿ ಅನ್ನೋದು ಕಬ್ಬಿಣದ ಕಡಲೆ ಅಲ್ವೇ ಅಲ್ಲ. ಹೀಗಾಗಿ ಎಲ್ಲರನ್ನೂ ಮುಟ್ಟುವ ಅವಕಾಶ ಈ ಚಾನಲ್ಗಳಿದ್ದಾವೆ. ಈ ಚಾನಲ್ಲು ಭಾರತದ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ ನರೇಟಿವನ್ನು ಸೃಷ್ಟಿ ಮಾಡುವುದರಲ್ಲಿ ಯಶಸ್ವಿಯಾಗ್ಬಿಡ್ತಾರೆ. ಇವ್ರನ್ನ ನಾವು ಮಾಧ್ಯಮದವ್ರು ಬೈತೀವಿ, ಆದರೆ ಜನ ಮೂರ್ಖರಾಗ್ತಾ ಇರೋದನ್ನು ಗಮನಿಸೋದೇ ಇಲ್ಲ. ಇವರ ವಿಡಿಯೋಗಳನ್ನು ನಂಬಿಕೊಂಡು ನೋಡು, ಇರಾನ್ ಹೆಂಗೆ ಇಸ್ರೇಲ್ ಮೇಲೆ ಹೊಡಿತಾ ಇದೆ, ಟೆಲ್ ಅವೀವ್ ಪೂರ್ತಿ ಧರಾಶಾಹಿ ಆಗಿಬಿಟ್ಟಿದೆ, ಇರಾನ್ ಗೆದ್ದು ಬಿಡುತ್ತೆ ಯುದ್ಧ, ಅವ್ರು ಯಾಕ್ರಿ ಸಂಧಾನ ಮಾಡ್ತಾರೆ? ಈಗ ನೋಡಿ, ಕುವೈತ್ ಮೇಲೆ ದಾಳಿ ಮಾಡಿದಾರಂತೆ, ಇರಾಕ್ ಮೇಲೆ ದಾಳಿ ಮಾಡಿದಾರಂತೆ, ಜೋರ್ಡಾನ್ ಮೇಲೆ ದಾಳಿ ಮಾಡಿದಾರಂತೆ. ಇರಾನ್ ಕೇವಲ ಇಸ್ರೇಲು ಅಮೇರಿಕಾ ಅಲ್ಲ, ಉಳಿದ ಎಲ್ಲ ರಾಷ್ಟ್ರಗಳ ಮೇಲೆ ದಾಳಿ ಮಾಡುವಂಥ ಗಟ್ಟಿ ಇದೆ ಅದು. ಅದರ ಖೊಮೇನಿ ಇದಾನಲ್ಲ, ಖೊಮೇನಿ ಇಡೀ ಜಗತ್ತನ್ನು ಗೆಲ್ಲುವಂಥ ತಾಕತ್ತು ಹೊಂದಿದ್ದಾನೆ. ಅಲ್ರಿ, ಹೆದರ್ಕೊಂಡು ಓಡಿ ಹೋಗಿ ಅವನು ಬಂಕರ್ ಒಳಗಡೆ ಕೂತಿದ್ದಾನೆ. 3 ಜನ ಉತ್ತರಾಧಿಕಾರಿಗಳ ಹೆಸರನ್ನು ಅನೌನ್ಸ್ ಮಾಡಿ ನಾಪತ್ತೆಯಾಗಿದ್ದಾನೆ. ಬಂಕರಲ್ಲಿದ್ದಾನಂತ. ಸ್ವಲ್ಪ ದಿವಸ ಜನ ಹೇಳ್ತಾರೆ, ಒಂದಷ್ಟು ಜನ ಹೇಳ್ತಾರೆ ಪರಾರಿ ಆಗಿಬಿಟ್ಟಿದ್ದಾನೆ ತನ್ನ ವಿಶೇಷ ವಿಮಾನದಲ್ಲಿ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಆತನ ದೇಶದ ಮೇಲೆ ಯಾವ ರೀತಿ ದಾಳಿ ಆಗ್ತಾ ಇದೆ ಅಂದರೆ, ಅವರ 6 ಏರ್ಪೋರ್ಟ್ಗಳನ್ನು ನಿನ್ನೆ ಧ್ವಂಸ ಮಾಡಿ ಆಗಿದೆ. ಅವರ ಡಿಟೆಕ್ಷನ್ ಸಿಸ್ಟಮ್ ಹೊರಟೋಗಿದೆ ಅವ್ರದ್ದು. ಯಾವುದನ್ನು ತಡಿಲಿಕ್ಕೆ ಅವ್ರ ಕಡೆ ಸಾಧ್ಯ ಆಗ್ತಾ ಇಲ್ಲ. ಅವರ 15 ಫೈಟರ್ ಜೆಟ್ಗಳನ್ನು ಹೊಡೆದು ಹಾಕಲಾಗಿದೆ ಒಂದೇ ದಿವಸ, ಧರಾಶಾಹಿಯಾಗಿದ್ದಾವೆ. ನಿನ್ನೆ ಕತೆ ಹೇಳ್ತಾ ಇರೋದು ನಾನು. ಆದರೆ ಇವ್ರಿಗೆ ಇರಾನ್ ಗೆದ್ಕೊಂಡ್ಬಂದಿದೆ. ಅವರು ಒಂದಷ್ಟು ಶೀರ್ಷಿಕೆಗಳನ್ನು ಹೇಳ್ಬಿಡ್ತೀನಿ. ಅಲ್ಲಿಗೆ ಈ ದೇಶದ ಒಳಗಡೆ ಇದ್ದು ದೇಶದ ವಿರುದ್ಧ ಮಸಲತ್ತು ಮಾಡುವಂಥ ಪತ್ರಕರ್ತರ ಧೋರಣೆ ಏನು ಅಂತ ತಮ್ಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕೆಂದರೆ ದೇಶದಲ್ಲಿ ಏನು ನಡೀತಾ ಇದೆ, ಹೇಗೆ ಮಸಲತ್ತು ಮಾಡ್ತಾರೆ. ನಮ್ಮ ವಿರುದ್ಧ ಬೇರೆ ರಾಷ್ಟ್ರದವ್ರು ಮಸಲತ್ತು ಮಾಡೋದು ಬಿಟ್ಬಿಡಿ. ನಮ್ಮ ಜನರಲ್ ರಾವತ್ ಅದೇ ಮಾತನ್ನು ಹೇಳಿದ್ದು, ನಾವು 2.5 ದೇಶಗಳ ಜೊತೆ ಹೋರಾಟ ಮಾಡಬೇಕು ಅಂತ. ಯಾವ 2.5 ದೇಶ? 2 ದೇಶ ಕಣ್ಣಿಗೆ ಕಾಣುವಂಥವು. ಒಂದು ಪಾಕಿಸ್ತಾನ, ಒಂದು ಚೈನಾ. ಇನ್ನು ಅರ್ಧ ದೇಶ ಯಾವುದು? ನಮ್ಮ ದೇಶದ ಒಳಗಡೆ ಇದ್ದು ನಮ್ಮ ದೇಶದ ವಿರುದ್ಧ ಮಸಲತ್ತು ಮಾಡೋ ಜನ. ಅವ್ರ ಬಗ್ಗೆ ಅವ್ರ ಶೀರ್ಷಿಕೆಗಳನ್ನ ಹೇಳ್ತೀನಿ. ಮೊದಲನೇದಾಗಿ ಇವನ ಕತೆ ತೊಗೊಳ್ಳೋಣ. ಯಾರು ಇವನು? ರವೀಶ್ ಕುಮಾರ್ ಅಂತಿದ್ದಾನೆ. ಇವನಿಗೆ ರೇಬೀಸ್ ಕುಮಾರ್ ಅಂತ ಕರೀತಾರೆ.
ಇವನಿಗೆ ಆ್ಯಂಟಿ ರೇಬಿಸ್ ಇಂಜೆಕ್ಷನ್ ಮಾಡಬೇಕು, ಹುಚ್ಚನಾಯಿ ಥರ ಈತ ಮಾತಾಡೋದು. ಈತನ ವಿಡಿಯೋಗಳನ್ನು ನೋಡಿಬಿಟ್ರೆ ಅಮಾಯಕನಾಗಿದ್ದರೆ, ಸ್ವಲ್ಪ ದಡ್ಡನಾಗ್ಬಿಟ್ಟಿದ್ರೆ ನಿಜ ಇದ್ರೂ ಇರಬಹುದು ಅನ್ನೋ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಈತ ಮಾತಾಡ್ತಾನೆ. ಈತನ ಹೆಡ್ಡಿಂಗ್ ಹೇಳ್ತಾನೆ ಕೇಳಿ. ಈತನ ಹೆಡ್ಡಿಂಗು ಇರಾನ್ ಕಾ ಹಮ್ಲಾ ಬಂಕರ್ ಮೇ ಛುಪಾ ನೆತನ್ಯಾಹು. ಇರಾನ್ ದಾಳಿ ಮಾಡಿದೆ ಅಂತೆ, ಬಂಕರ್ನಲ್ಲಿ ಆಡಿಕೊಂಡು ಕೂತಿದ್ದಾರೆ ನೆತನ್ಯಾಹು ಅಂತ ಈತನ ಥಂಬ್ನೇಲು, ಈತನ ಶೀರ್ಷಿಕೆ. ಇನ್ನೊಂದು ಇರಾನ್ ಭಾರಿ ಪಡೆಗ ಇಸ್ರೇಲ್ ಕೊಂತ. ಇರಾನ್ ಭಾಳ ದೊಡ್ಡ ಸಮಸ್ಯೆ ಆಗಿ ಕೂತ್ಬಿಟ್ಟಿದೆ ಇಸ್ರೇಲ್ಗೆ ಅಂತ ಹೇಳೋದು. ಇನ್ನು ಮೂರನೇದು ಮುಷ್ಕಿಲ್ ಮೇ ನೆತನ್ಯಾಹು ಕನ್ಫ್ಯೂಷನ್ ಮೇ ಟ್ರಂಪ್ ಅಂತ. ನೆತನ್ಯಾಹು ತೊಂದರೆಯಲ್ಲಿದ್ದಾನೆ, ಮುಷ್ಕಿಲ್ ಮೇ ನೆತನ್ಯಾಹು, ಕಷ್ಟದಲ್ಲಿ ನೆತನ್ಯಾಹು, ಗೊಂದಲದಲ್ಲಿ ಟ್ರಂಪ್ ಅಂತೆ. ಎಲ್ಲರೀ ಮೂರು ಅಣುಸ್ಥಾವರಗಳನ್ನು ಧ್ವಂಸಗೊಳಿಸಿ ಹೋಗಿದಾನತ್ಲಾಗ ಟ್ರಂಪು. ಯಾರಿಗೂ ಗೊತ್ತೇ ಆಗಲಿಲ್ಲ, ಬಂದ ಮುಗಿಸ್ತಾ ಹೊರಟೋದ. ಅದಾದಮೇಲೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಟ್ರಂಪು. ಒಂದು ಸಲ ಹೇಳ್ತಾನೆ ನಮ್ಮದು ಅವ್ರದ್ದು ಇನ್ನು ಮುಗೀತು, ಇನ್ನು ಶಾಂತಿ ಸಂಧಾನ ಅಂತ ಒಂದು ಕಡೆ ಅಂತಾನೆ. ಮತ್ತೊಂದು ಸಲ ಅಂತಾನೆ ಅಲ್ಲಿಯ ರೆಜಿಮ್ ಚೇಂಜ್ ಯಾಕೆ ಆಗಬಾರ್ದು ಅಂತ ನಿನ್ನೆ ರಾತ್ರಿ ಟ್ವೀಟ್ ಮಾಡಿದ್ದಾನೆ. ಇವತ್ತು ಬೆಳಗ್ಗೆ ಹೇಳ್ತಾನೆ ನಾವು ಸಂಧಾನಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾನೆ. ಏನು ಹೇಳ್ತಾನೆ ಅಂತಲೇ ಗೊತ್ತಾಗೋದಿಲ್ಲ, ಆದರೆ ಏನು ಮಾಡ್ತಾನೆ ಅನ್ನೋದು ಮಾತ್ರ ಧ್ವಂಸಕಾರಿ ಕೆಲಸ ಮಾಡ್ತಾನೆ. ಇನ್ನೊಂದು ಹೆಡ್ಡಿಂಗ್ ಹೇಳ್ತಾನೆ, ಇರಾನ್ ಕ ಎಹಸಾನ್ ಕೈಸಾ ಭೂಲ್ ಗಯಾ ಮೋದಿ. ನೋಡ್ರಿ ಹೇಗೆ ಹೆಡ್ಡಿಂಗ್, ಇರಾನನ ಸಹಾಯವನ್ನು ಹೇಗೆ ಮರೆತು ಬಿಟ್ಟರು ಮೋದಿ ಅಂತ ಇವ್ರ ಹೆಡ್ಡಿಂಗು. ಎಂಥ ಅಪಾಯಕಾರಿ ಜರ್ನಲಿಸಮ್ ರೀ ಇದು. ಅಲ್ಲರಿ, ಭಾರತ ಇರಾನ್ನ ಅಧ್ಯಕ್ಷರ ಜೊತೆ ನಿನ್ನೆ ನರೇಂದ್ರ ಮೋದಿ ಮಾತಾಡಿದ್ದಾರೆ. ಆಮೇಲೆ ಇರಾನ್ ಮೇಲೆ ಆಗಿರುವ ದಾಳಿಯನ್ನು ನಾವೆಲ್ಲರೂ ಯಾರು ನಾವು ಖಂಡಿಸ್ಬೇಕಾ ಅಗತ್ಯನೇ ಇಲ್ಲ. ಯಾವ ಅಣುರಾಷ್ಟ್ರ ಇರುತ್ತೋ ಅವ್ರ ಮೇಲೆ ದಾಳಿ ಆಗಲೇಬೇಕು. ಮಾಡಬೇಡ ಅಂತ ಹೇಳಿದ್ರು ಅಣುರಾಷ್ಟ್ರವನ್ನಾಗಿ ಮಾಡ್ತಾ ಇದ್ದಾರೆ ಅವರು, ಇರಾನ್ನವರು. ಜೊತೆಗೆ 1976ರಿಂದ ಇಲ್ಲಿವರೆಗೂ ನಿರಂತರವಾಗಿ ಅಲ್ಲಿಯ ಜನರಿಗೆ ಕಿರುಕುಳ ಕೊಡೋದು, ಮತಾಂಧತೆ ನಡೆಸೋದು, ಹಾಡೇ ಹೆಗಲು ಪಬ್ಲಿಕ್ಕಲ್ಲಿ ಜನರನ್ನು ಹ್ಯಾಂಗ್ ಮಾಡೋದು, ಇನ್ನಿಲ್ಲದ ಹಾಗೆ ಅಮಾನವೀಯವಾದ ಕೃತ್ಯಗಳನ್ನ ಈ ಧಾರ್ಮಿಕ ನಾಯಕ ನಡೆಸ್ತಾ ಇದ್ದಾನಲ್ಲಿ. ಅಂಥ ರಾಷ್ಟ್ರದ ಮೇಲೆ ದಾಳಿ ಮಾಡಿದರೆ ನರೇಂದ್ರ ಮೋದಿ ಅದನ್ನು ಖಂಡಿಸಬೇಕು ಅಂದರೆ ಯಾರಾದರೂ ಒಪ್ಲಿಕ್ಕೆ ಸಾಧ್ಯನ್ರಿ? ಅದು ಭಾರತದಂಥ ದೇಶ ಆ ಕೆಲಸ ಮಾಡೋಕ್ಕಾಗತ್ತಾ? ಇನ್ನು ಅರ್ಫಾ ಖಾನಮ್ ಶೇರ್ವಾನಿ ಅಂತ ಒಬ್ಳಿದಾಳ್ರಿ ಇವಳು ಮುಸಲ್ಮಾನರ ಮತಾಂಧತೆಯ ಪ್ರತೀಕ ಈಕೆ ಇಂಥ ಚಾಲು ಅಂದರೆ ವಶೀಲಿ ಬಾಜಿಯಿಂದ ಸ್ಕಾಲರ್ಶಿಪ್ ಪಡೆದು ಅಮೇರಿಕಾ ಯೂನಿವರ್ಸಿಟಿಲಿ ಪಾಠ ಮಾಡಲಿಕ್ಕೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಮಿಡಿ ಹಾಕ್ಕೊಂಡು ಓಡಾಡ್ತಾಳೆ. ಭಾರತದಲ್ಲಿ ಹೆಣ್ಮಕ್ಳು, ಮುಸಲ್ಮಾನ ಹೆಣ್ಮಕ್ಳು ಬುರ್ಖಾ ಧರಿಸಬೇಕು ಅಂತ ಈಕೆ ವಾದ ಮಂಡನೆ ಮಾಡ್ತಾಳೆ. ಇರಾನ್ ಮೇಲೆ ಅಮೇರಿಕಾ ದಾಳಿ ಮಾಡುತ್ತೆ. ಈಕೆ ಟ್ವೀಟ್ ಏನು ಗೊತ್ತಾ? ಈಕೆ ಹೇಳ್ತಾಳೆ 7000 ವರ್ಷಗಳ ಪ್ರಾಚೀನ ಇತಿಹಾಸ ಇರುವಂಥ ಇರಾನ್ ಮೇಲೆ ಅಮೇರಿಕಾ ಮಾಡಿರುವ ದಾಳಿಯನ್ನು ಖಂಡಿಸಲೇಬೇಕು. ಮುಸಲ್ಮಾನ ರಾಷ್ಟ್ರದ ಮೇಲೆ ಈ ರೀತಿಯ ದಾಳಿಯನ್ನು ನಾವು ಸಹಿಸುವುದಿಲ್ಲ. ಎಂಥ ವಿಚಿತ್ರ ನೋಡಿ. ಮೊದಲನೇದಾಗಿ ಇಸ್ಲಾಂ ಧರ್ಮ ಬಂದದ್ದೇ ಈಗ 1400 ವರ್ಷ ಈಚೆಗೆ, 6ನೇ ಶತಮಾನದಿಂದ ಈಚೆಗೆ. ಅದರ ಇತಿಹಾಸವೇ 1400 ವರ್ಷ, ಸ್ಪಷ್ಟತೆಯೇ ಇಲ್ಲ. 7000 ವರ್ಷಗಳ ಇರಾನು ಅಂತ ಹೇಳ್ತಾರೆ. ಅಲ್ಲಿದ್ದವ್ರು ಜೊರಾಸ್ಟ್ರಿಯನ್ಸು, ಅಲ್ಲಿದ್ದವ್ರು ಪರ್ಷಿಯನ್ ರಾಷ್ಟ್ರ. ಇವರು ಇಸ್ಲಾಮೀಕರಣಗೊಳಿಸಿ ಮತಾಂಧತೆಯನ್ನು ಮೆರೆದಂಥ ಜನ. ಇವ್ರನ್ನೆಲ್ಲ ಹಿಡಿದು ಓಡಿಸ್ಬೇಕಾದಂಥ ಅನಿವಾರ್ಯತೆ ಇದೆ. ಅಲ್ಲಿಯ ಜನರಿಗೆ ನ್ಯಾಯವನ್ನು ಕೊಡಬೇಕು. ಆದರೆ ಈಕೆ ಹೇಳ್ತಾಳೆ ಇದೊಂದು ದಮನಕಾರಿ ನೀತಿ ಅಂತ ಈಕೆ ಸ್ಟೇಟ್ಮೆಂಟ್ಗಳು. ಈಕೆ ಹೆಡ್ಡಿಂಗ್ ಒಂದು ಹೇಳ್ಬಿಡ್ತೇನೆ ರೀ ನಿಮಗೆ. ಟ್ರಂಪ್ ಕಿ ಧಮಕಿ ಕಿತ್ನಾ ಸಾಥ್ ದೇಂಗೆ ಮೋದಿ ಎಷ್ಟು ಮಟ್ಟಿಗೆ ಇರಾನಿಗೆ ಸಾಥ್ ಕೊಡ್ತಾರೆ ಅಂತ ಈಕೆ ಕೇಳೋದು ಪ್ರಶ್ನೆ. ಇರಾನ್ ಲೇಗ ಬದಲಾ ಅಂತ, ಇರಾನ್ ಸೇಡನ್ನು ತೀರಿಸ್ಕೊಳ್ಳುತ್ತೆ ಅಂತ. ಇನ್ನು ಪುಣ್ಯ ಪ್ರಸೂನ್ ಬಾಜ್ಪೇಯಿ ಅಂತ. ಹಿಲ್ಗಯ ಅಮೇರಿಕಾ. ನೋಡ್ರಿ ಏನ್ರಿ ಇದು, ಅಲ್ಲೆಲ್ಲೋ ಇರಾಕು, ಕುವೈತು, ಜೋರ್ಡಾನ್ ಮೇಲೆ ದಾಳಿ ಮಾಡ್ತಂತೆ. ಅಲ್ಲಿ ಅಮೇರಿಕದ ವಾಯುನೆಲೆಗಳಿದ್ದಾವೆ. ಅದ್ರ ಮೇಲೆ ಒಂದು ಚೂರೇನೋ ಒಂದು 4 ಕ್ಷಿಪಣಿಗಳನ್ನು ಹಾರಿಬಿಟ್ಟಿದ್ದೀನಿ, ನೆಪ್ಟೂಸ್ ಪಟಾಕಿಗಳನ್ನು ಇರಾನ್. ಅದಕ್ಕೆ ಹಿಲ್ಗಯ ಅಮೇರಿಕಾ, ಖೊಮೇನಿಕಾ ರೆಹತಾ ಜೀತ್ ನಾಮುಮ್ಕಿನ್. ಖೊಮೇನಿ ಇರ್ತಾ ಗೆಲುವು ಸಾಧ್ಯವೇ ಇಲ್ಲಂತೆ ಈತ ಬರೆಯೋದು ಪುಣ್ಯ ಪ್ರಸೂನ್ ಬಾಜ್ಪೇಯಿ. ಇರಾನ್ ಕಾ ಜವಾಬ್ ಶುರು ಅಂತ. ಅಲ್ರಿ, ಅವರ ದೇಶದ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ಅವ್ರಿಗೆ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರ ಬಳಿ ಅಸ್ತ್ರಗಳೇ ಇಲ್ಲ. ಹಾಗಿರುವಾಗ ಇರಾನ್ ಕಾ ಹಮ್ಲಾ ಶುರು ಅಂದರೆ ಎಲ್ಲಿಂದ ಇರಾನ್ ಹಮ್ಲಾ ಮಾಡ್ತದೆ? ಅದ್ರ ಬದಲು ಯುದ್ಧ ಸರಂಜಾಮಗಳಿರ್ಬೇಕಲ್ವ? ಅದೇ ಸ್ಟಾಕ್ ಮುಗಿದೋಗಿದೆ. ಇರಾನ್ ಕಾ ಹಮ್ಲಾ ಶುರು. ಇರಾನ್ ಮೇ ಫಿರ್ ಬರ್ಸಾ ದಿಯಾ ಕಹರ್. ಕಹಳೆ ದೊಡ್ಡ ಇದು ಆಗೋಯ್ತಂತೆ ಎಲ್ಲಿ ಇರಾನ್ನಲ್ಲಿ. ಆ ರೀತಿ ಅಂತ ದಾಳಿ ಶುರು ಮಾಡಿಬಿಟ್ರಂತೆ ಇರಾನ್ನಿಂದ. ಇಸ್ರೇಲ್ छोड़ने में मजबूर हो गया नेतन्याहू. ಇಸ್ರೇಲ್ छोड़ने में मजबूर हो गया नेतन्याहू. ಇಸ್ರೇಲನ್ನು ತೊರೆಯೋದು ಅನಿವಾರ್ಯ ಆಗಿಬಿಟ್ಟಿದೆ ಅಂತ ನೆತನ್ಯಾಹು ಅನಿವಾರ್ಯವಾಗಿ ದೇಶವನ್ನು ಬಿಟ್ಟು ಹೋಗ್ತಾ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಸತ್ಯದ ಶೀರ್ಷಿಕೆ ನಿಮಗೆ ಕಾಣಿಸ್ತಾ?
ಈ ರೀತಿಯಾದಂಥ ಜರ್ನಲಿಸಮನ್ನು, ಈ ರೀತಿಯಾದಂಥ ವಿಡಿಯೋಗಳನ್ನು ಭಾರತದಲ್ಲಿ ಈ ಅರ್ಧ ಅಂತ ಏನು ಹೇಳಿದ್ರಲ್ಲ ಜನರಲ್ ರಾವತ್, ಆ ಅರ್ಧದ ಜನರು ಈ ರೀತಿಯಾದಂಥ ವಿಡಿಯೋಗಳನ್ನು ಈ ಕಾಲಘಟ್ಟದಲ್ಲಿ ಹರಿಬಿಡ್ತಾ ಇದ್ದಾರೆ. ತನ್ಮೂಲಕ ಜನರಿಗೆ ಟೋಪಿ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನಿಯತ್ತಾಗಿ ಪ್ರಾಮಾಣಿಕವಾಗಿ ಒಂದೊಂದು ಅಂಶವನ್ನು ನೋಟ್ ಮಾಡಿಕೊಂಡು ಅದನ್ನು ನಿಜಾನ ಸುಳ್ಳ ಅಂತ ಮೂರು ಸಲ ನೋಡಿಕೊಂಡು, ನಾನು ಉಕ್ರೇನ್ ಬಗ್ಗೆ ಯುದ್ಧ ಯಾವುದು ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಯುಕ್ರೇನ್ ಅಂತ ಕರೆದಿದ್ದೆ. ಒಂದು 15 ಜನ ಕಮೆಂಟ್ ಹಾಕಿದ್ರು ಕೆಳಗೆ, ಯುಕ್ರೇನ್ ಅಲ್ಲ ಸ್ವಾಮಿ ಅದು ಉಕ್ರೇನು ಅಂತೇಳಿ. ಇನ್ನು ಯಾವುದೋ ಒಂದು ಅಂತರದ ಬಗ್ಗೆ ಒಂದು 40 ಮೈಲಿ ಅಂತರ ಹೆಚ್ಚು ಕಮ್ಮಿ ಆಗಿತ್ತು. ನಾ ಹೇಳಿರೋ ಸಂಖ್ಯೆಗೂ ಅದಕ್ಕೆ ನಿಖರತೆಯನ್ನು ಮೇಂಟೈನ್ ಮಾಡ್ತೀವಿ ನಾವು ಆದಷ್ಟು. ನಾನೇನು ಎದುರುಗಡೆ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಮಾತಾಡೋದಿಲ್ಲ, ಓದುವ ಆ್ಯಂಕರ್ ಅಲ್ಲ ನಾನು. ನನಗೇನು ಅನಿಸುತ್ತೆ ಅದನ್ನೇ ಹೇಳೋದು. ಯಾವುದನ್ನು ಈ ಅಂಕಿ ಅಂಶಗಳು ಬಂದಾಗ ಒಂದಷ್ಟು ಪಾಯಿಂಟ್ಗಳನ್ನ ಬರೆದಿಟ್ಕೊಂಡಿರ್ತೀನಿ, ಯಾಕೆಂದರೆ ಅಂಕಿ ಸಂಖ್ಯೆ ತಪ್ಪಾಗಬಾರ್ದು. ಆ 35-40 ಹೆಚ್ಚು ಕಮ್ಮಿ ಹೇಳಿದ್ದನ್ನು ಕೂಡ ನಮ್ಮ ವೀಕ್ಷಕರು ಗಮನಿಸಿದ್ದಾರೆ, ನಮ್ಮ ಸಾಮಾಜಿಕ ಪರಿವಾರ ಸದಸ್ಯರು. ಅಂದರೆ ಪ್ರಜ್ಞಾವಂತ ವೀಕ್ಷಕರನ್ನ, ಸಾಮಾಜಿಕ ಪರಿವಾರದ ಬಂಧುಗಳನ್ನು ನಾವು ಹೊಂದಿದ್ದೀವಿ. ನಮ್ಮ ಸಂಖ್ಯೆ ಲಕ್ಷಕ್ಕೆ ಹೋಗೋದಿಲ್ಲ, ನಮಗೆ ಅದರಿಂದ ಆದಾಯ ಇಲ್ಲ ಆ ಮಟ್ಟಿಗೆ. ಆದರೆ ನಿಯತ್ತಾಗಿ ನಿಷ್ಠೆಯಿಂದ ದೇಶದ ಹಿತದೃಷ್ಟಿಯಿಂದ ನಾವು ಸಂಚಿಕೆಗಳನ್ನ ಮಾಡ್ತೀವಿ. ಆದರೆ ಇವರು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಇವರು ಫಂಡ್ ಮಾಡಲಿಕ್ಕೆ ಕಾಂಗ್ರೆಸ್ ಜನತಾ ಪಕ್ಷಗಳು, ಚೈನಾ, ರಷ್ಯಾ ಎಲ್ಲ ದೇಶಗಳು ಇವ್ರಿಗೆ ದುಡ್ಡನ್ನು ಕೊಡ್ತವೆ. ಇವರು ಸುಳ್ಳನ್ನು ಹರಿಬಿಡ್ತಾರೆ. ರಷ್ಯಾ ಬಿಟ್ಬಿಡಿ, ರಷ್ಯಾ ಹೆಸರು ಹೇಳೋದು ಬೇಡ. ಚೈನಾ, ಭಾರತ, ಕಾಂಗ್ರೆಸ್ಸು, ಆಮ್ ಆದ್ಮಿ ಪಕ್ಷ, ಟರ್ಕಿ, ಪಾಕಿಸ್ತಾನ ಇವರೆಲ್ಲ ಇವರು ಫೀಡ್ ಮಾಡ್ತಾರೆ. ಇವರು ಸುಳ್ಳುಗಳನ್ನು ಹೇಳುವ ಮೂಲಕ ಜನಪ್ರಿಯರಾಗ್ತಾರೆ. ಸತ್ಯ ಯಾವತ್ತಿದ್ರೂ ಸತ್ಯವೇ. ಯಾವತ್ತು ಗೊತ್ತಾಗತ್ತೆ? ಇರಾನು ಸೊಂಟ ಮುರ್ಕೊಂಡು ಕೆಳಗಡೆ ಬೀಳುತ್ತಲ್ಲ ಇನ್ನೊಂದು 2-3 ದಿವಸದಲ್ಲಿ, ಆವಾಗ ಸತ್ಯ ಗೊತ್ತಾಗತ್ತೆ. ಆದರೂ ಹೊಸ ಜನರಿಗೆ ಟೋಪಿ ಹಾಕಲಿಕ್ಕೆ ಇವರೆಲ್ಲ ಕಾಯ್ತಿರ್ತಾರೆ. ಎಂಥ ವಿಪರ್ಯಾಸ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.